ಇಂದ ಫಸ್ಟ್ ಜಾಗ ಖಾಲಿ ಮಾಡ್ಕೊಂಡು ನಿಮ್ ಏರಿಯಾಗ ಹೋಗ್ಬಿಡಿ. ಇಲ್ಲಿ ಏನಿದ್ರು ಕಾಟೇರವ ಅಷ್ಟೇ. ಕೈ ಮುಗಿಬೇಕು. ಎಲ್ಲ ಡಿ ಬಾಸ್ ಮತ್ತು ಸುದೀಪ್ ಫ್ಯಾನ್ಸಿಗೆ ತುಂಬಾ ಆಸೆ ಅದು. ಹಾಯ್ ಗಾಯ್ಸ್, ನಾನು ನಿಮ್ಮ ಮಿಸ್ಟರ್ ಪವಿ. ಇವತ್ತಿನ ವಿಡಿಯೋ ಕಾಟೇರ ಹಬ್ಬ. ಕಾಟೇರ 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 ಎಲ್ಲಿ ನೋಡಿರೋ ಕಾಟೇರ. ಹಂಗಾಗಿ ಕಾಟೇರ ರೀಲ್ಸ್ ಬೆಳಗ್ಗೆಯಿಂದ ನೋಡಿ 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 ನನಗಿದ್ರು ಥರ ಸೈಕ್ ಆಗಿದ್ದೀನಿ. ಹಂಗಾಗಿ ಕಾಟೇರ ಮೇಲೆ ಒಂದು ರಿವ್ಯೂ ಕೊಟ್ಬಿಡೋಣಂತೆ. ನಾನು ಫಿಲಮ್ ನೋಡೋಕ್ಕಾಗಿಲ್ಲ, ಇನ್ನು ಡಿ ಬಾಸ್ ಅಭಿಮಾನಿಯಾಗಿ ನೋಡೋಕ್ಕಾಗಿಲ್ಲ, ಸ್ವಲ್ಪ ಬಿಸಿಲಿಂದ ಆಗಿ. ಹಂಗಾಗಿ ಈ ರೀಲ್ಸಲ್ಲಿ ತುಂಬ ಅಂದರೆ ತುಂಬ ಪಾಸಿಟಿವ್ ರಿವ್ಯೂಸ್ ಬಂದಿದೆ ಕಾಟೇರಗೋಸ್ಕರ. ಹಾಗಾಗಿ ಆ ರೀಲ್ಸನ್ನು ನೋಡೋಣಂತೆ. ಸೊ ನಮ್ಮ ಜೊತೆ ನೀವು ಬಂದೆಲ್ಲ ನೋಡಿ ಸರ್. ಎಲ್ಲ ಡಿ ಬಾಸ್ ಫ್ಯಾನ್ಸ್ ಅಂತಂದಲ್ಲ, ಎಲ್ಲ ಫ್ಯಾನ್ಗಳು ಇಷ್ಟಪಡೋಂಥ ಫಿಲಮ್ ಅಂತೆ ಕಾಟೇರ. ಹಾಗಾಗಿ ಈ ವಿಡಿಯೋಗೆ ನನ್ಗಲ್ದಿದ್ರು ಡಿ ಬಾಸ್ಗೋಸ್ಕರ, ಕಾಟೇರಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಮರಿಬೇಡಿ. ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಯಾವ್ಯಾವ ವೀಡಿಯೋಸ್ ಇದ್ದಾವೆ ಅಂತಂದು ಒಂದು 4-5 ವೀಡಿಯೋಸ್ ಚೆನ್ನಾಗಿದೆ ಅನಿಸುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೆಳಗಡೆ ನಮ್ಮಲ್ಲಿ ಪೋಸ್ಟ್ ಕಾಣಿಸ್ತಾ ಇರುತ್ತೆ, ಅದಕ್ಕೆ ಶೇರ್ ಮಾಡ್ತಾಯಿರಿ. ಸೊ ನೆಕ್ಸ್ಟ್ ವೀಡಿಯೋಸ್ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ ಅಂತ ಬೇಕಾದ್ರೆ ಬನ್ನಿ ನೋಡೋಣ. ಯಶ್ ಅಭಿಮಾನಿ ಪ್ರೌಢಾಗಿ ಹೇಳ್ಕೊಂತೀನಿ, ಈ ಮೂವಿ ನೋಡ್ಬಿಟ್ಟು ಬೇರೆ ಇಂಡಸ್ಟ್ರಿಗೆ ಹೊಡಿತಾ ಇದೀನಿ. ಇದು ಸಲ್ಲಾರು ಈ ಡಂಕಿ ಎಲ್ಲಿಂದ ಬಂದಿರೋ ಗೊತ್ತಿಲ್ಲ. ಇವತ್ತೊಂದ್ ದಿವಸ ಉಳ್ಕೋಬೇಕು ಕರ್ನಾಟಕದಲ್ಲಿ, ಇಲ್ಲ ಸರಿ ಇರಲ್ಲ. ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡ್ಕೊಂಡು ನಿಮ್ ಏರಿಯಾಗ ಹೋಗ್ಬಿಡಿ. ಇಲ್ಲಿ ಏನಿದ್ರು ಕಾಟೇರವ ಅಷ್ಟೇ. ಏನು ಇದು ಸಲಾರು ಡಂಕಿನೆಲ್ಲ ಸೈಡ್ ಹೊಡಿ ಅಂತ ಇದು ಮಾಡಿದೆ ಅಂತಂದ್ರೆ ಹೌದು. ಡಿ ಬಾಸ್ ಅಂತಂದ್ರೆ ಏನು ಕಮ್ಮಿನಾ? ಅಂಬಾರಿ ಹೊತ್ತು ಜಗತ್ತಿಗೆ ಕರ್ನಾಟಕದ ವೈಭವ ತೋರಿಸಿ ಕಣ್ಮರೆಯಾದ ಅರ್ಜುನಿಗೆ ಕಾಟೇರ ಚಿತ್ರದ ಅರ್ಪಿಸುವ ಚಿತ್ರತಂಡ. ಇದಕ್ಕೆ ನೋಡ್ರಿ, ಡಿ ಬಾಸ್ ನಮಗೆ ಏನಕ್ಕೆ ಇಷ್ಟ ಆಗ್ತಾರಪ್ಪ ಅಂತಂದ್ರೆ ಇದಕ್ಕೆ ಅವ್ರ ಪ್ರಾಣಿ ಪ್ರೀತಿ ಮಾತ್ರ ಆಯ್ತಲ್ಲ, ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಹೇಳ್ತೀನಲ್ಲ, ಸ್ಟಾರ್ಟಿಂಗೇ ಹಾಕಿದ್ದಾರೆ ಅನಿಸುತ್ತೆ ಆ ಫಿಲಮ್ಗೆ. ಕೈ ಮುಗಿಬೇಕು ನೀವು. ಒಂದ್ ಕಡೆ ಆದ್ರೆ ಡಿ ಬಾಸ್ ಇನ್ನೊಂದ್ ಕಡೆ ಸೂಪರ್ ಆಗಿ ಮಾಡಿದ್ದಾರೆ ಆಕ್ಟಿಂಗ್. ಮತ್ತೆ ಮೂವಿ ಚೆನ್ನಾಗಿತ್ತು, ಎಲ್ಲರೂ ನೋಡ್ಬೇಕಾಗಿತ್ತು. ಡಿ ಬಾಸ್ ಎಂಟ್ರಿ ಮಾತ್ರ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಸಕ್ಕತ್ತಾಗಿತ್ತು ಎಂಟ್ರಿ ಮಾತ್ರ. ಕೊನೆಗೆ ದರ್ಶನ್ ಅವ್ರ ಎಂಟ್ರಿ ಆದಾಗ 10 ನಿಮಿಷ ಏನೂ ಕೇಳಿಲ್ಲ. ದರ್ಶನ್ ಸಾಹೇಬ್ರಿಗೆ ಮೊದಲು ಒಂದು ರಾಯಲ್ ಸೆಲ್ಯೂಟ್, ದೀರ್ಘದಂಡ ನಮಸ್ಕಾರ. ಅವರಿಗೆ ಕೇಳಿಸಲ್ಲ, ಕೊನೆ ಥಿಯೇಟ್ರಿಂದ ಹೊರಗಡೆ ಬಂದಾಗ ಅವ್ರ ಹೆಸರು ಬಿಟ್ಟರೆ ಬೇರೆ ಏನು ಕೇಳಿಸಲ್ಲ. ಅಷ್ಟು ದೊಡ್ಡ ಕಮರ್ಷಿಯಲ್ ಸೂಪರ್ ಸ್ಟಾರ್ ಅವರು ದರ್ಶನ್ ಸಾಹೇಬ್. ಅವ್ರು ಬಂದಾಗ ಸಹಜವಾಗಿ ಆ ಥರ ಆಗುತ್ತೆ. ಅದನ್ನ ಬಾಸ್ ನಿಜಗಳು. ಡಿ ಬಾಸ್ ಅಂದ್ರೆ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಡಿ ಬಾಸ್ ಅಂದ್ರೆ ಬರೀ ಹೆಸರಲ್ಲ, ಅದು ಒಂದು ಬ್ರ್ಯಾಂಡ್. ಈ ಮಾತನ್ನ ಮಾತ್ರ ಯಾವ ಕಾರಣಕ್ಕೂ ಹಿಂದೆ ಹಾಕಕ್ಕಾಗಲ್ಲ. ಡಿ ಬಾಸ್ ಅಂದ್ರೆ ಒಂದು ಬ್ರ್ಯಾಂಡ್. ಡಿ ಬಾಸ್ ಬೇಕಾ ಬೇಡ ಹೇಳ್ರಪ್ಪ. ಈಗ ಬೇಕು ಎಲ್ಲರಿಗೂ. ಸೌಂಡ್ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಸೌಂಡ್ ಹೆಂಗಿರೋದು ನೋಡಿದ್ರ? ಈಗ ಎಂತ ಪವರ್ ಬಂತು ರಾಕ್ಲೈನ್ಗೆ ಅಂತ. ಪಿಕ್ಚರ್ ಸೂಪರ್ ಆಗೈತೆ, ಮಾತಾಡಕ್ಕೆ ನಿಜವಾಗ್ಲೂ ಇದೇ ಇಲ್ಲ, ಮಾತೇ ಇಲ್ಲ. ಸೂಪರ್ ಆಗೈತೆ. ಬಟ್ ನನ್ನ ಕಡೆಯಿಂದ ಒಂದೇ ಒಂದು ಆಸೆ ಐತೆ, ಹೇಳ್ಕೊಂತೀನಿ ಸರ್. ನನಗೆ ದೀಪು ಅಣ್ಣನು ದರ್ಶನ್ ಒಂದೇ ಸ್ಕ್ರೀನ್ ನೋಡ್ಬೇಕು ಅಂತ ಆಸೆ. ಇದನ್ನ ಯಾರಾದ್ರೂ ಸರಿ, ಬೇಕಾದ್ರೆ ಪ್ರೊಡ್ಯೂಸರ್ ನಾವೇ ಫ್ಯಾನ್ಸ್ ಆಗ್ತೀವಿ, ನಾವೇ ದುಡ್ಡು ಹಾಕ್ತೀವಿ. ದೀಪು ಅಣ್ಣ ಮತ್ತೆ ದರ್ಶನ್ ಇಬ್ರು ಒಂದೇ ಸ್ಕ್ರೀನ್ ಬಂದ್ರೆ ಅದು ಹಬ್ಬನೇ ಬೇರೆ. ಇದು ನನ್ನ ಆಸೆ, ಇದು ನಮ್ಮ ಫ್ಯಾನ್ ಆಸೆ. ಪಿಕ್ಚರ್ ಮಾತ್ರ ಸೂಪರ್ ಆಗೈತೆ, ಹೇಳಕ್ ಮಾತೇ ಇಲ್ಲ. ಹಿಂದಿ ನಿಜ. ಒಂದೊಂದು ಎಲ್ಲ ಡಿ ಬಾಸ್ ಮತ್ತು ಸುದೀಪ್ ಫ್ಯಾನ್ಸಿಗೆ ತುಂಬಾ ಆಸೆ ಅದು, ಇಬ್ಬರು ಒಂದೇ ಸ್ಕ್ರೀನಲ್ಲಿ ನೋಡ್ಬೇಕು ಅಂತಂದ್ರೆ. ಆ ಭಾಗ್ಯ ಏನು ನಮ್ಗೆ ಯಾವಾಗ ಆಗುತ್ತೋ ಏನಾಗುತ್ತೋ, ಎಷ್ಟೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಆದರೆ ಒಂದಾಗ್ತಾರೆ ಅನ್ಕೊಂತೀನಿ. ಬೇಗ ಒಂದಾದರೆ ನಾವು ಹೋಗೋ ಅಷ್ಟರಲ್ಲಿ ಆ ಒಂದು ಅದೃಷ್ಟ ನೋಡಲೇಬೇಕು ನಾವು. ಯಾಕಂದರೆ ಇಬ್ಬರು ದೊಡ್ಡ ಕಲಾವಿದರು ಜೊತೆ ನೋಡೋಕೆ ಒಂದು ಅದೃಷ್ಟ ಮಾಡಿರ್ಬೇಕು ಅದನ್ನ. ಸೊ ಬೇಗ ಆಗಿ ಎಲ್ಲರೂ ಈ ಸ್ಟಾರ್ ವಾರ್ ಎಲ್ಲ ಬಿಟ್ಟು ಅಂತ ಆಟೋಮೆಟಿಕಲಿ ಆಗೇ ಆಗ್ತಾರೆ ಅವರು. ಪಿಚ್ಚು ನಾನೇ ಗಡ್ಡೆ 7 ತಟ್ಟಿದೆ ವೈರಲ್ ಹುಡುಗ. ಡಿ ಬಾಸ್ ಹವಾ ಶುರುವಾಗಿದೆ, ತಾಕತ್ತಿದ್ರೆ ತಡೆಯಿರಿ. ಗುರು ಇವನ ಒಂಥರ ಚೆನ್ನಾಗಿರ್ತದೆ ಕೆಲವೊಂದು ವಿಡಿಯೋ. ಅಂತ ದೊಡ್ಡ ಸ್ಟಾರ್ ಎಲ್ಲರಿಗೂ ಕಾಲಿಗೆ ಬೀಳ್ತಾರೆ. ದರ್ಶನ್
ದರ್ಶನ್ ಯಾರಿಗೆ ಫಸ್ಟ್ ಏನೇ ಕಷ್ಟ ಆದ್ರೂ ಫಸ್ಟ್ ನುಗ್ಗೋ ವ್ಯಕ್ತಿ ಅದು. ಅವ್ರು ಹೆಂಗೆ ಅಂದ್ರೆ ಫಸ್ಟ್ ರಿಯಾಕ್ಟ್ ಮಾಡ್ತಾರೆ. ಆಮೇಲೆ ಕನ್ನಡ ನಾಡು ನುಡಿ ಬಗ್ಗೆ ಭಯಂಕರ ಅಭಿಮಾನ ಅವ್ರಿಗೆ. ನಿಜ ಕಾಂಟ್ರವರ್ಸಿ ಮಾಡ್ತಿದ್ದವ್ರಿಗೆ ಕೌಂಟ್ರ್ ಕೂಡ ಜೈಮಾನ ನಮ್ದಲ್ಲ. ಕಾಂಟ್ರವರ್ಸಿ ಮಾಡೋರ್ನ ಹಿಂಗಂತ ತೆಳ್ಬಿಟ್ಟು ಕಾಲೇರ್ ಎತ್ಕೊಂಡು ಓಡಾಡೋ ಜೈಮಾನ ನಮ್ದು. ಕೆಲವರೆಲ್ಲ ಸಲಾರ್ಗೂ ಮತ್ತೆ ಕಾಟೇರಿಗೂ ಎಲ್ಲ ಕಂಪೇರ್ ಮಾಡ್ತಿರೋ ತೆಲುಗು ಆಡಿಯನ್ಸು ಕೈಲಾಗ್ದಿರೋ ನನ್ನ ಮಕ್ಕಳು ಅಷ್ಟೊಂದು ಮಾತಾಡ್ಬೇಕಾದ್ರೆ ಬಾಯಿ ಬಂದಿದ್ದು ಮಾತಾಡ್ಕೊಂಡ್ ಬಂದಿರೋದನ್ನೆಲ್ಲ ಸಹಿಸ್ಕೊಂಡು ಚಾಲೆಂಜ್ ಹಾಕೊಂಡು ಫೇಸ್ ಮಾಡ್ಕೊಂಡ್ ಬಂದಿರೋ ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ಸ್ ಸರ್. ಎಂಡ್ ಆಫ್ ದಿ ಡೇ ನೀವು ಮೂವಿ ಹೆಂಗಿತ್ತು ಅಂತ ಕೇಳಿದ್ರೆ ಮಾತಾಡೋರ್ಗೆಲ್ಲ ಆಯ್ತಾ ಮುಟ್ ನೋಡ್ಕೊಳಂಗೆ ಮೆಟ್ನಲ್ಲಿ ಹೊಡೆದಂಗಿತ್ತು. ಪ್ರತಿ ಸತಿ ಒಂದು ಮಾಸ್ ಸಿನಿಮಾ ಅಂತ ಬಂದಾಗ ರಕ್ತ ಹರ್ಸೋದು ಮಾತ್ರ ನೋಡ್ತೀವಿ. ಈ ಸಿನಿಮಾದಲ್ಲಿ ರಕ್ತ ಏಂತ ಕರೆಸ್ತಾರೆ ಅನ್ನೋದು ನೋಡ್ತೀರಾ ಸರ್. ಕಾಟೇರ ಫುಲ್ ರಾ ಆಗಿದೆ ಆ್ಯಂಡ್ ಪ್ರತಿಯೊಬ್ಬರು ಬಂದು ನೋಡೋವಂಥ ಸಿನಿಮಾ ಇದು. ಇನ್ನು ಮಿಕ್ಕಿದ್ದ ಸಿನಿಮಾಗಳು ಯಾವುದಾದಿತ್ತು ಎಲ್ಲ ಎತ್ತಂಗಡಿ ಆಗುತ್ತೆ, ಎಲ್ಲ ಥಿಯೇಟ್ರಲ್ಲೂ ಕಾಟೇರ ಬರುತ್ತೆ. ರೈತರು ಇಷ್ಟು ದಿನ ಹೆಂಗಿದ್ರು ನೆಕ್ಸ್ಟು ಕಮ್ಮಿಂಗ್ ಡೇಸಲ್ಲಿ ಈ ಸಿನಿಮಾ ನೋಡಿ ಹೆಂಗಾಗ್ತಾರೆ ಅನ್ನೋದು ನೀವೇ ನೋಡ್ತೀರಾ. ಉದಾಹರಣೆ ಮೊದಲು ಫಿಲಮ್ ನೋಡ್ಬೇಕು ನಾನು. ಈ ವೀಕೆಂಡಲ್ಲಿ ಹೋಗೋಣ ಅಂತ ಪ್ಲಾನ್ ಹಾಕಿದ್ದೀನಿ, ಹೋಗ್ತೀನಿ. ಅದಕ್ಕಾಗ್ತಲ್ಲ. ಈ ರೀಲ್ಸ್ ಎಲ್ಲ ನೋಡಿದ್ಮೇಲಂತರೂ ಈಗಲೇ ಗೂಸ್ಬಂಪ್ಸ್ ಬರ್ತಾ ಇದ್ದೀನಿ. ಫಿಲಮ್ ಮಾತ್ರ ಗೂಸ್ಬಂಪ್ಸ್ ಅಂತ ತುಂಬ ನೋಡಿದ್ದೀನಿ ಅದನ್ನ. ಹೋಗೋಣ. ಸೊ ಯಾರ್ಯಾರು ಕಾಟೇರ ಫಿಲಮ್ಗೆ ಹೋಗಿಲ್ಲ, ಯಾರ್ಯಾರು ನೋಡ್ಬೇಕು ಅಂತ ಪ್ಲಾನ್ ಆಗಿದ್ದಾರೆ ಎಲ್ಲರೂ ಬೇಗ ಹೋಗಿ. ಸೊ ಕನ್ನಡ ಫಿಲಮ್ ಬಳಸಿ ಎಲ್ಲರೂ ಕನ್ನಡಿಗರು ಹಾಗೆ ಅಷ್ಟೇ ಹೇಳ್ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ.